ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು 2ನೇ ಅಧ್ಯಾಯದ ಈ ಕೃಷ್ಣೇಗೌಡರ ಆಣೆಯ 2ನೇ ಅಧ್ಯಾಯದ ಒಂದಿಷ್ಟು ಭಾಗವನ್ನು ನೋಡಿದೀವಿ. ಈಗ 3ನೇ ಅಧ್ಯಾಯದ ಭಾಗದಲ್ಲಿ ಕೂಡ ಒಂದಿಷ್ಟು ಸಂದರ್ಭಗಳನ್ನ ನಾನು ತಿಳಿಸಿದ್ದೇನೆ. ಏನಾಗತ್ತೆ, ದುರ್ಗಪ್ಪ ಲೇಖಕರ ಕೊಡ್ಲಿಯನ್ನು ಇಸ್ಕೊಂಡು ಹೋಗಿರ್ತಾನೆ. ಆತ ಮತ್ತೆ ಆ ಕೊಡಲಿ ಆಗ್ಲಿ ಅವನಾಗ್ಲಿ ಆ ಕಡೆ ಸುಳಿದಿರದೇ ಇಲ್ಲ. ಅದಕ್ಕಾಗಿ ದುರ್ಗಪ್ಪ ಯಾರೋ ಲೈಮನ್ ನಾರಾಯಣ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವಾಗ ಲೇಖಕರು ಅವನ ಹತ್ರ ಹೋಗಿ ಕೇಳ್ತಾರೆ, ಏನಯ್ಯ ಕೊಡ್ಲಿನೂ ಇಲ್ಲ ನೀನು ಇಲ್ಲ, ಏನು ಎತ್ಲಾಕ್ ಹೋಗಿ ಅಂತ ಹೇಳಿ ಕೇಳ್ತಾರೆ. ಕೇಳಿದಾಗ ಆತ ಹೇಳ್ತಾನೆ, ಇಲ್ಲ ಏನಾಗ್ಬಿಡ್ತು, ಅವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮರ ಕಡಿತಿ ಅಂತ ಹೇಳಿ ಕೊಡ್ಲಿ ತಗೊಂಡು ಬಂದಿದಾರ. ನೀನು ಕೊಡ್ಲಿ ಬೇಕಾಗಿತ್ತು ಅಂದ್ರೆ ನೀನು ಕೋರ್ಟ್ನಲ್ಲಿ ಕೇಸ್ ಹಾಕ್ತೀವಿ, ಅಲ್ಲಿ ಬಂದು ತಗೊಂಡು ಹೋಗು ಅಂತ ಹೇಳಿ ಹೇಳಿದಾರ ಅನ್ನುವಂಥ ವಿಚಾರವನ್ನ ಆತ ದುರ್ಗಪ್ಪ ಲೇಖಕರ ಮುಂದೆ ವ್ಯಕ್ತಪಡಿಸ್ತಾನೆ. ಇವರು ಲೇಖಕರ ಕಥೆಗಳಿಗೆ ಹಲವಾರು ಇಂಥ ಘಟನೆಗಳು ಕಥೆಯಲ್ಲಿ ಮೈಗೊಳಿಸ್ಕೊಂಡಿರುವಂಥ ಹಲವು ಸಂದರ್ಭಗಳನ್ನು ನಾವು ನೋಡ್ತೀವಿ. ಅವರು ಹೇಳ್ಕೊಳ್ತಾರೆ, ಇಂಥ ಕುತೂಹಲ ಇರೋದ್ರಿಂದ ನಾನು ಅಲ್ಲಿಗೆ ಹೋಗಿ ಕೊಡ್ಲಿದು ಏನಾಯ್ತು ಕೇಳಿದ್ರಾಯ್ತು ಅಂತೇಳಿ ಅವರು ನಾಗರಾಜನ ಆಫೀಸ್ ಕಡೆ ಹೋಗ್ತಾರನಂತು. ಅದು ನನ್ನ ಕೊಡ್ಲಿ, ಅದನ್ನ ಹೇಗೆ ಕಿತ್ಕೊಳ್ತಾರೆ ನೋಡೋಣ ಅಂತ ಹೇಳಿ ನಾನೇನು ಮಾಡಿದೆ, ಅವನ ಆಫೀಸಿನ ಕಡೆ ಹೋದೆ ಅನ್ನುವಂಥ ವಿಚಾರ ಅಲ್ಲಿ ಲೇಖಕರು ಹೇಳಿರುವಂತಹದ್ದು ಅಲ್ಲಿಗೆ ಮುಗಿದಿತ್ತು. ಈಗ ಮುಂದುವರೆದ ಭಾಗ ಅಲ್ಲಿ ಏನಾಗತ್ತೆ, ಅದು ಹೇಗೆ ನನ್ನ ಕೊಡಲಿ ಕಿತ್ಕೊಂಡಿದ್ದಾರಂತೆ, ಒಂದು ಮಾತು ಕೇಳ್ತೀನಿ ಬಾ ಎಂದು ದುರ್ಗಪ್ಪನನ್ನು ಕರೆದುಕೊಂಡು ನಾಗರಾಜನ ಆಫೀಸಿನ ಕಡೆಗೆ ನಡೆದೆ. ಆ ಕಡೆ ಹೋದ್ರು ಅನ್ನೋದು. ಯಾರು? ನಾಗರಾಜನ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ನಾಗರಾಜ್ ಇದ್ದಲ್ಲ, ಅವನ ಆಫೀಸಿನ ಕಡೆ ಹೋದ್ರು. ಒಳಗೆ ಫಾರೆಸ್ಟರ್ ನಾಗರಾಜ್ ಪೊಲೀಸು ಇನ್ಸ್ಪೆಕ್ಟರ್ ತರಹ ಡ್ರೆಸ್ ಹಾಕಿಕೊಂಡು ಫೈಲ್ಗಳ ರಾಶಿಯ ಪಕ್ಕ ಕುಳಿತಿದ್ದ. ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗ್ತದೆ ಎಂದು ತೋರುತ್ತದೆ. ವಿಚಿತ್ರ ಗತ್ತಿನಲ್ಲಿ ನನ್ನ ಕಡೆಗೆ ನೋಡಿದ. ಸರಿ, ಅದು ಏನೇನು ಕೇಳೋಣ ಅಂತೇಳಿ ಕೇಳಿದ್ರಾಯ್ತು ಅಂತೇಳಿ ಅವರು ಅಲ್ಲಿ ನಾಗರಾಜನ ಆಫೀಸಿನ ಕಡೆ ಹೋಗ್ತಾರೆ. ಹೋದಾಗ ಅಲ್ಲಿ ಒಳಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ನಾಗರಾಜ್ ಹೇಗೆ ಕೂತಿರ್ತಾನ ಅನ್ನುವಂಥ ವಿಚಾರ. ಸ್ಟೇಟ್ ಇನ್ಸ್ಪೆಕ್ಟರ್ ತರ ಡ್ರೆಸ್ ಹಾಕೊಂಡಿದ್ದ ಅನ್ನುವಂಥದ್ದು. ಹೌದಾ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಮತ್ತು ಪೊಲೀಸ್ನವರಿಗೆ ಬಹಳ ವ್ಯತ್ಯಾಸ ಇರುವಂಥದ್ದು. ಎರಡು ಕಾಕಿನ ಇರ್ಬೋದು, ಆದರೆ ವ್ಯತ್ಯಾಸ ಇದೆ. ಅವರ ಕೆಲಸದಲ್ಲಿ ಆಗಿರ್ಬೋದು ಅಥವಾ ಅವರ ಗತ್ತು ಇದರಲ್ಲಿ ಆಗಿರ್ಬೋದು. ಈತ ಪೊಲೀಸರು ಹಾಕೊಂಡಂತ ಇನ್ಸ್ಪೆಕ್ಟರ್ ಹಾಕೊಂಡಿರುವಂತ ಆ ಥರದ ಡ್ರೆಸ್ ಹಾಕೊಂಡು ಫೈಲ್ಗಳ ರಾಶಿಯ ಪಕ್ಕದಲ್ಲಿ ಕುಳಿತಿದ್ದ. ಮುಂದೆ ಟೇಬಲ್ ಮೇಲೆ ಫೈಲ್ಗಳಿದ್ವು, ಆ ಫೈಲ್ಗಳ ಮಧ್ಯದಲ್ಲೇ ಈತ ಕೂತ್ಕೊಂಡಿದ್ದ. ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆ ಎಂದು ತೋರುತ್ತದೆ. ಯೂನಿಫಾರ್ಮ್ ಹಾಕೊಂಡ್ರೆ ಸಾಕು, ಅವರ ವ್ಯಕ್ತಿತ್ವ ಕೂಡ ಏನೋ ಒಂದು ಬದಲಾವಣೆ ಆದಂಗೆ ಆಗ್ತತಿ ಅನ್ನೋವಂಥದ್ದು. ಅದು ಕಾಕಿಗೆ ಹೊರತಾದಂಥದ್ದಲ್ಲ. ಕಾಕಿ ಮೈ ಮೇಲೆ ಹಾಕೊಂಡು ಬಿಟ್ರೆ ಅವರು ತಮ್ಮ ಕೆಲಸದ ಬಗ್ಗೆ ಇರುವಂಥ ಕಾಳಜಿ, ಅದು ಹೆಚ್ಚಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಂದು ತಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ತೋರ್ಲೇಬೇಕಾಗತ್ತೆ. ಯಾಕಂದ್ರೆ ಒಂದು ಸಮಾಜವನ್ನು ನಿಯಂತ್ರಿಸುವಂತ ಕಾರ್ಯದೊಳಗಿರ್ತಾರೆ, ಸಮಾಜ ರಕ್ಷಣೆ ಮಾಡುವಂಥದ್ದು ಒಂದು ಕಾರ್ಯದೊಳಗಿರ್ತಾರೆ. ಹೀಗಾಗಿ ಅಲ್ಲಿಯೇ ಒಂದು ಹೋಲಿಕೆಯನ್ನು ನಾವು ಇಲ್ಲಿ ಕಾಣ್ಕೋಬಹುದು. ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ಮನುಷ್ಯನ ವ್ಯಕ್ತಿತ್ವದಲ್ಲಿ ಅದೇನೋ ಒಂದು ಬದಲಾವಣೆ ಆದಂಗೆ ತೋರ್ತದೆ. ಅಲ್ಲಿಯೂ ಕೂಡ ಹಂಗಾಯ್ತು. ಈ ರೀತಿ ಇರುವಂತ ಯಾರೋ ನಾಗರಾಜ್ ಏನ್ ಮಾಡ್ತಾನೆ, ಆ ಗತ್ತಿನಲ್ಲಿ ಒಂದು ವಿಚಿತ್ರವಾದಂತ ಗತ್ತಿನಲ್ಲಿ ನನ್ನ ಕಡೆಗೆ ನೋಡಿದಾನಂತ. ಅವ್ರ ಕಡೆ ನೋಡ್ತಾನೆ ಲೇಖಕರು ಮತ್ತು ಯಾರೋ ದುರ್ಗಪ್ಪ ಏನ್ ಅಲ್ಲಿಗೆ ಹೋದ್ರಲ್ಲ ಅವ್ರ ಕಡೆಗೆ ನೋಡ್ತಾನೆ. ಅಲ್ಲಿ ಒಳಗೆ ಹೋದ ನಂತರ ಹೇಳುವಂಥದ್ದು, ಅಲ್ರಿ ನಾಗರಾಜ್, ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ, ಆದರೆ ನನ್ನ ಕೊಡ್ಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳಿದೆ. ಆ ನಾಗರಾಜನ್ ಕೇಳ್ತಾರೆ ಲೇಖಕರು, ಅಲ್ರಿ ನಾಗರಾಜ್ ಅವ್ರೆ, ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡ್ದಿದ್ದಾರೆ ಅಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ನೀವು, ಆದ್ರೆ ನನ್ನ ಕೊಡ್ಲಿ ಯಾಕೆ ತಂದಿದ್ದೀರಿ ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಿ ಅನ್ನುವಂಥ ವಿಚಾರವನ್ನ ಅಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ನನ್ನ ಕೊಡ್ಲಿ ಯಾಕೆ ತಂದಿದ್ದೀರಿ ಅಂತ ಹೇಳಿ ಹೇಳ್ತಾರೆ.
ಅದ್ರ ಮೇಲೆ ಅವನ ಮೇಲೆ ಕ್ರಮ ತಗೋಬೇಕು ನೀವು, ಮರ ಕಡ್ದವನ ಮೇಲೆ. ಆದ್ರೆ ಕೊಡ್ಲಿ ಯಾಕೆ ತಂದು ಇಟ್ಕೊಂಡಿದ್ದೀರಾ ಆಫೀಸ್ನಲ್ಲಿ ಅಂತ ಹೇಳಿ ನಾನು ಕೇಳಿದೆ ಅವ್ರನ್ನ ಅನ್ನುವಂಥ ವಿಚಾರ ಇಲ್ಲಿ ಲೇಖಕರು ಹೇಳ್ಕೊಳ್ತಾರೆ. ಆ ಥರ ಹೇಳಿದಾಗ ಆತ ಹೇಳ್ತಾನೆ, ಕೂತ್ಕೊಳ್ಳಿ ಎಂದು ನನ್ನ ಎದುರಿನ ಕುರ್ಚಿ ತೋರಿಸುತ್ತಾ ನಾಗರಾಜ್ ತನ್ನ ತುತ್ತೂರಿ ಊದಲು ಪಿಪಿ ಸರಿ ಮಾಡಿಕೊಂಡ. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಹಂಗಾರ ಅವನು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಾಗರಾಜ್ ಆಫೀಸರ್ ಆಗಿರುವಂತ ನಾಗರಾಜ ತುತ್ತೂರಿ ಪಿಪಿ ಊದ್ತಾ ಇದ್ದೇನು ಅನ್ನುವಂಥದ್ದು. ಇಲ್ಲ, ಅಲ್ಲಿ ಏನಾಗತ್ತೆ ಅಂದ್ರೆ ಆತ ನಡೆದ ಘಟನೆಯನ್ನ ಹೇಳಕ್ ಮತ್ತು ಅಣಿ ಆದ ಅನ್ನುವಂಥ ರೀತಿ ಒಳಗದು. ಅಲ್ಲಿ ಎದುರಿನಲ್ಲಿ ಯಾರೋ ನಾಗರಾಜ್ ಕುತ್ಕೊಂಡಿದ್ದಲ್ಲ, ಅವನ ಎದುರಿಗೆ ಇರುವಂತ ಕುರ್ಚೆಗೆ ಅವ್ರು ಕುತ್ಕೊಳಕ್ ತೋರಿಸಿ ಕುತ್ಕೊಳ್ರಿ ಅಂತ ಹೇಳಿ ಅವ ಏನ್ ಮಾಡ್ತಾ ಇದ್ದ, ತಾನು ರೆಡಿ ಆದ ಅನ್ನುವಂಥದ್ದನ್ನು. ಯಾವುದನ್ನಂದ್ರೆ ಅವನು ಮರ ಕಡಿದಿರುವಂಥದ್ದು, ನಂತರ ಅದು ವೆಪನ್ಸ್ ಆಗಿರುವಂಥದ್ದು, ಕೊಡ್ಲಿ ನಮ್ಗೆ ಬೇಕಾಗಿರುವಂಥದ್ದು, ನಂತರ ಅದನ್ನು ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥದ್ದು, ಈ ರೀತಿ ವಿಚಾರಗಳನ್ನು ಹೇಳುವಂಥದ್ದು, ಜೊತೆಗೆ ಮರಗಳನ್ನು ಹೀಗೆ ಕಡಿದಿದ್ದಾರೆ, ನಾಶ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಹೇಳಕ್ ಆತ ರೆಡಿ ಆದ ಅನ್ನುವಂಥ ವಿಚಾರವನ್ನೇ ಇಲ್ಲಿ ತನ್ನ ತುತ್ತೂರಿ ಊದಲು ಪಿಪಿ ಸರಿ ಮಾಡ್ಕೊಂಡ ಅನ್ನುವಂಥ ಒಂದು ಸಂಬೋಧನೆಯನ್ನು ಕೊಡ್ತಾರಲ್ಲಿ. ಕುತ್ಕೊಳ್ಳತ್ ಹೇಳಿ ಹೇಳ್ತಾನ, ಅವನು ಹೇಳಕ್ ಸ್ಟಾರ್ಟ್ ಮಾಡ್ತಾನ. ವೆಪನ್ ಸಾರ್, ವೆಪನ್ ನಮಗೆ ಮುಖ್ಯ. ಯಾವುದೇ ಅಪರಾಧ ಮಾಡಿದ್ರು ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬಾ ಮುಖ್ಯ. ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಅಲ್ಲಿ ಹೋಗಿ ಕುರ್ಚಿ ಮೇಲೆ ಕುತ್ಕೊಂಡ ತಕ್ಷಣ ಇವ್ನು ಸ್ಟಾರ್ಟ್ ಮಾಡಿದ, ಯಾಕ್ರಿ ನನ್ ಕೊಡ್ಲಿ ಯಾಕೆ ತಂದಿರಿ, ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಬೇಕಾಗಿತ್ತಲ್ಲ ಅಂತ ಹೇಳಿದಾಗ ಆತ ಹೇಳ್ತಾನೆ, ವೆಪನ್ ಸರ್, ಹೌದಾ, ಸಾಕ್ಷಿ ನಮಗೆ ಮುಖ್ಯ ಆಗತ್ತೆ. ಆ ವೆಪನ್ ಏನಿದೆ ಅಲ್ಲ, ಅದೇನು ಸಿಕ್ಕಿದೆ ಅಲ್ಲ ಕೊಡ್ಲಿ, ಅದು ನಮಗೆ ಬಹಳ ಮುಖ್ಯ ಆಗಿರುತ್ತೆ. ಯಾವುದೇ ಅಪರಾಧ ಮಾಡಿದ್ರು ಅದಕ್ಕೆ ಸಂಬಂಧಿಸಿದಂತ ಆಯುಧ ನಮಗೆ ಮುಖ್ಯ. ಆಯುಧ ನಮಗೆ ಏನಾಗತ್ತೆ, ಬಹಳ ಮುಖ್ಯ, ತುಂಬಾ ಮುಖ್ಯ ಆಗಿರುತ್ತೆ. ಕೋರ್ಟಿನ ವ್ಯವಹಾರ ನಿಮಗೆ ಬಹುಶಃ ಗೊತ್ತಿಲ್ಲ ಅನ್ಸತ್ತೆ, ಇವು ಬಹಳ ಬೇಕಾಗ್ತಾವೆ, ವೆಪನ್ಸ್ ಇರಲೇಬೇಕು. ಅದು ಏನು ಕ್ರಮ ಕೈಗೊಳ್ಳಕ್ಕೆ ಏನು ಮುಂದಾಗಿರ್ತಲ್ಲ, ಆ ಆಯುಧ ನಮಗೆ ತುಂಬಾ ಮುಖ್ಯ ಆಗಿರ್ತಾವೆ ಅನ್ನುವಂಥದ್ದು ಬಹುಶಃ ನಿಮಗೆ ಆ ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತಿಲ್ಲೇನೋ ಅನ್ನುವಂಥ ರೀತಿ ಒಳಗ ಹೇಳ್ತಾರೆ. ಮುಂದೆ ನಾಳೆ ಕೋರ್ಟ್ನಲ್ಲಿ ಕೇಳ್ತಾರೆ, ಅವರು ಯಾವ್ದ್ರಿಂದ ಮರ ಕಡ್ದಿದ ಅಂತ ಅನ್ನುವಂಥದ್ದು. ಕೋರ್ಟ್ನಾಗ ಕೇಳ್ತಾರೆ, ಆ ಮರ ಯಾವ್ದ್ರಿಂದ ಕಡ್ದ ಅಂತ ಕೇಳ್ತಾರೆ. ನಾವು ಅವಾಗ ಏನು ಉತ್ತರ ಕೊಡೋಣ ಸರ್ ಅಂತ ಹೇಳಿ ಆ ನಾಗರಾಜ್ ಏನ್ ಮಾಡ್ತಾನಂದ್ರೆ, ಆ ಕೊಡ್ಲಿಯನ್ನ ನಾನು ಇಟ್ಕೊಂಡಿದ್ದೀನಿ ಸರ್ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾನೆ. ಅದಕ್ಕಾಗಿ ಕೋರ್ಟ್ನಲ್ಲಿ ಕೇಳಿದ್ರೆ ನಾನೇನು ಹೇಳಿ, ಯಾವ್ದ್ರಿಂದ ಮರ ಕಡಿದ್ರು ಅಂತ ಹೇಳಿದ್ರೆ, ಕತ್ತಿಲಿ ಕಡಿದ್ನೋ, ಕೊಡ್ಲಿಲಿ ಕಡಿದ್ನೋ, ಗರಗಸದಲ್ಲಿ ಕೊಯ್ದ್ನೋ ಅಂತ ಯಾವ್ದ್ರಿಂದ ನಾನು ಉತ್ತರ ಕೊಡ್ಬೇಕು, ಅದಕ್ಕೆ ನಮಗವಾಗ ಆ ವೆಪನ್ ತೋರ್ಸಕ್ ಅವಶ್ಯವಾಗಿರ್ತತಿ ಅನ್ನುವಂಥ ವಿಚಾರವನ್ನ ಅಲ್ಲಿ ಆತ ಹೇಳ್ಕೊಳ್ತಾನೆ. ಮುಂದೆ ಅಂದ್ರೆ ಪ್ರಶ್ನೆ ಯಾವ್ದ್ರಿಂದ ಕೊಯ್ದೆ ಅಂತ ಹೇಳಿ ಕಡಿದ ಅನ್ನುವಂಥ ಪ್ರಶ್ನೆ ಬಂತು ಅಂದ್ರೆ ನಾವು ಅಲ್ಲಿ ಉತ್ತರ ಹೇಳ್ಬೇಕಾಗ್ತತಿ. ಏನಾತ, ಮರವನ್ನ ಕರಗಸಿನಿಂದ ಕಟ್ ಮಾಡಿದ ಕೊಯ್ದನೋ, ಅಥವಾ ಕೊಡ್ಲಿಂದ ಕಡ್ದನೋ, ಅಥವಾ ಕತ್ತಿಲಿ ಕಡ್ದನೋ ಅನ್ನುವಂಥದ್ದು ಹೇಳ್ಬೇಕಾಗತ್ತಲ್ಲ, ಅವಾಗ ಆ ವೆಪನ್ ಬೇಕಾಗತ್ತೆ ಅನ್ನುವಂಥ ವಿಚಾರ ಅಲ್ಲಿ ಹೇಳ್ತಾನೆ. ಅವಾಗ ನಾವು ವೆಪನ್ ಹಾಜರುಪಡಿಸ್ಬೇಕೋ ಬೇಡವೋ ಹೇಳಿ, ಅವಾಗ ನಾವು ಎದರ್ಲಿ ಕಡ್ದನನ್ನು ತೋರಿಸ್ಬೇಕಲ್ಲ, ಅದಕ್ಕೆ ಬೇಕಲ್ಲ ಅದು ಅನ್ನುವಂಥ ವಿಚಾರ. ನೀವು ಯಾಕೆ ಇಂಥ ಕಾನೂನು ಬಾಹಿರ ಕೆಲಸಕ್ಕೆ ಕೊಟ್ರಿ, ಒಂದು ರೀತಿಯಲ್ಲಿ ನಿಮ್ದು ತಪ್ಪಲ್ಲವೇ ಪ್ರಶ್ನಿಸ್ತಾನ ಅವನು. ನೀವು ಯಾಕೆ ಈ ಕಾನೂನು ಬಾಹಿರವಾಗಿರುವಂತ ಕೆಲಸಕ್ಕೆ ಕೊಟ್ರಿ, ಒಂದ್ ರೀತಿ ನಿಮ್ದು ತಪ್ಪಲ್ಲವೇ ಅನ್ನುವಂಥದ್ದು. ಕಾಯ್ದೆ ಕಾನೂನು ಬಹಳ ಕಠಿಣವಾಗಿರುವಂಥವು. ಅಷ್ಟು ಕಠಿಣವಾದ್ರೂ ಸಾಕಷ್ಟು ಕ್ರೈಮ್ಗಳು ನಡೀತಾವ, ಅಪರಾಧಗಳು ಹಾಗೆ ಆಗ್ತಾವ ಅನ್ನುವಂಥದ್ದನ್ನು. ಹೌದಾ, ಎಲ್ಲವೂ ಕಾಯ್ದೆ ಕಾನೂನುಗಳು ಹೇಗಿದಾವಂದ್ರೆ ಸಡಿಲಗೊಂಡಿದ್ವು ಅಂದ್ರೆ ಇನ್ನು ಸ್ಥಿತಿ ಹೇಗಿರ್ತಿತ್ತೋ ಏನೋ ಅನ್ನುವಂಥದ್ದು. ಕಾಯ್ದೆ ಕಾನೂನುಗಳು ಇಷ್ಟು ಕಠಿಣವಾಗಿದ್ರು ಇಷ್ಟು ಅನಾಹುತಗಳು ನಡೀತಾ ಇದ್ದಾವೆ, ಅಪರಾಧಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು ನಿಜ ಜೀವನದಲ್ಲಿ ಸಾಕಷ್ಟು ಇರುವಂಥದ್ದು. ಹೌದಾ, ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಆತ ಎಷ್ಟರ ಮಟ್ಟಿಗೆ ಕಾನೂನು ಆತ ತಪ್ಪ ಅಂತ ಹೇಳತ್ತೋ, ಆತನಿಗೆ ಸಹಾಯವಾಗಿರುವಂಥವ್ರು ಆತ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ಅನ್ನುವಂಥದ್ದು ತನಿಖೆ ಮಾಡಿದಾಗ ಅವನು ಯಾರ ಜೊತೆ ಮಾತನಾಡಿರ್ತಾನೋ, ಅಥವಾ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೇಗೆ ಕಾರಣ ಆದ್ರ ಅನ್ನುವಂಥ ತನಿಖೆ ಮಾಡ್ತಾರಲ್ಲ, ಅದು ಕೂಡ ಒಂದು ರೀತಿ ಅಪರಾಧನೆ ಅನ್ನುವಂಥದ್ದು.
ಇಲ್ಲ ನೀನೇನು ನೇಣು ಹಾಕೊಂಡ್ಬಿಡು, ನಿನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಗಳಪ್ಪ. ಅವು ನೇಣು ಹಾಕೊಂಡಂದ್ರ ಅವನ ಮೇಲೆ ಕೇಸಿನ ಜೊತೆಗೆ ನೇಣು ಹಾಕೋತ ಇರ್ತಾನಲ್ಲ ಅವನಿಗೂ ಕೂಡ ಕೇಸ್ ಆಗತ್ತೆ ಅನ್ನೋಂಥದ್ದನ್ನು, ಈ ರೀತಿ ಕಾನೂನು ಕಾಯ್ದೆಗಳಿರುವಂಥದ್ದು ಅದನ್ನ ಹೇಳ್ತಾನೆ. ನೀವು ಕಾನೂನು ಬಾಹಿರವಾಗಿರುವಂತ ಕೆಲಸಕ್ಕೆ ಕೊಡ್ಲಿ ಯಾಕೆ ಕೊಟ್ರಿ, ಒಂದು ರೀತಿಯಲ್ಲಿ ನಿಮ್ದು ತಪ್ಪಲ್ವೇ ಅಂತೇಳಿ ಅಲ್ಲಿ ನಾಗರಾಜ್ ಅಗ್ದಿ ಒಂದು ಯಮಕ್ಕೆ ತೋರಿಸ್ತಾ ಒಂದು ಒಂದು ಡಿಮಾಂಡ್ ತೋರಿಸ್ತಾ ಆತನಿಗೆ ಪ್ರಶ್ನೆ ಆಗ್ತಾನ. ಆವಾಗ ಮುಂದುವರೆದು ಹೇಳುವಂಥದ್ದು, ಅಲ್ರಿ ಆ ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳ್ತಿರೋದು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನ ತೆಗೆದು ಹಾಕ ಬೇಕೋ ಬೇಡೋ ನೀ ಹೇಳಿ ಅನ್ನುವಂಥದ್ದು. ಅಲ್ರಿ ಲೈನ್ ಮೇಲೆ ಬಿದ್ದಂತ ಮರ ತೆಗೆದು ಹಾಕುವುದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲಿ ನಾನು ಕೇಳ್ತಿರೋದು ಅಂತ ಹೇಳ್ತಾರ ಲೇಖಕರು. ಕಾನೂನು ಬಾಹಿರ ಕೆಲಸನ ಅದು, ತಂತಿ ಮೇಲೆ ಬಿದ್ದಂತ ಆ ಟೊಂಗಿಯನ್ನ ತೆಗಿಯಾಕತ್ತಾನಲ್ಲ, ಅದು ಯಾರ್ದು ಡಿಪಾರ್ಟ್ಮೆಂಟ್ ಇದ್ದು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅದನ್ನ ತೆಗೆದನೋ ತೆಗೆದು ಹಾಕಿದ್ದಕ್ಕ ಅಥವಾ ತೆಗೆದು ಹಾಕೋದು ಬೇಕೋ ಬೇಡವೋ ಹೇಳಿ ಅನ್ನುವಂತ ವಿಚಾರ ಅಲ್ಲಿ ಮತ್ತೆ ಅವರು ಲೇಖಕರು ನಾಗರಾಜನ್ ಪ್ರಶ್ನಿಸ್ತಾರೆ ಅನ್ನೋದು. ಅವಾಗ ಮತ್ತೆ ತನ್ನ ಎಮಕಿನಿಂದ ಹೇಳುವಂಥದ್ದು, ನೋಡಿ ಸಾರ್, ಬೆಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು, ಇದೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸಾರ್. ಅವ ಹೇಳ್ತಾನ, ನೋಡಿ ಲೇಖಕರಿಗೆ ಹೇಳ್ತಾನೆ, ನೋಡಿ ಸಾರ್, ಬೆಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು, ನಿಮಗೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನೋ ಗೊತ್ತಾಗೋದಿಲ್ಲ, ಬೆಳಗ್ಗೆ ಐತೆ ಅಂದ್ಬಿಟ್ರೆ ಹಾಲು ಅನ್ನುವಂಥದ್ದು ನಂಬುವಂತ ಮನಸ್ಥಿತಿ ಇರುವಂಥವ್ರು ನೀವು, ಅಂದ್ರೆ ಒಳ್ಳೆತನ ಇರುವಂಥವ್ರು ನೀವು, ಇದೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸಾರ್, ನೀವು ಹೇಳ್ತಿರೋ ಅಷ್ಟು ಸರಳವಾಗಿಲ್ಲ, ಸಿಂಪಲ್ ಆಗಿಲ್ಲ ಇದು. ನೀವಾಗೆ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೇನೆ ಅನ್ನುವಂತ ಮಾತು ಹೇಳ್ತಾನೆ. ಏನ್ ಹೇಳ್ತಾನಂದ್ರೆ, ನೀವಾಗ್ಲೇ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೇನೆ. PWDನವರು, ಕರೆಂಟಿನವರು, ಟೆಲಿಫೋನ್ನವರು, ಈ 3 ಡಿಪಾರ್ಟ್ಮೆಂಟ್ಗಳು ನಮಗೆ ಎನ್ಮಿ ನಂಬರ್ 1. ಅವನು ಲೇಖಕರ ಮುಂದೆ ಹೇಳ್ತಾ ಇದ್ದ ನಾಗರಾಜ್, ಯಾರ್ಯಾರೋ ಅವನು ಎನ್ಮಿ ನಂಬರ್ 1 ಅಂದ್ರ ಶತ್ರುಗಳು, ಪ್ರಥಮ ಶತ್ರುಗಳಾಗಿರುವಂಥವ್ರು ಯಾರು ಅಂದ್ರೆ ಇವರೇ. ಯಾರು? ಎನ್ಮಿ ಅಂದ್ರೆ ವಿರೋಧಿ ಅನ್ನುವಂಥದ್ದು. PWD ಅವರು, ಕರೆಂಟಿನವರು, ಟೆಲಿಫೋನಿನವರು, ಈ 3 ಡಿಪಾರ್ಟ್ಮೆಂಟ್ಗಳು ಏನದಾವಲ್ಲ ನಮಗೆ ಎನಿಮಿ ನಂಬರ್ 1 ಅನ್ನುವಂಥದ್ದನ್ನ ಆತ ನಾಗರಾಜ್ ಹೇಳ್ತಾನೆ. ನಮಗೆ ಇವ್ರು ಯಾವಾಗ್ಲೂ ವಿರೋಧವೇ ಆಗಿರುವಂಥವ್ರೆ. ಇವರಿಗೆ ಬುದ್ಧಿ ಕಲಿಸೋದಕ್ಕೆ ನಮಗೆ ಗೊತ್ತಿದೆ, ಇವ್ರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕನ್ನೋದು ಗೊತ್ತೈತೆ ಅನ್ನೋಂಥದ್ದು. PWD ಅವ್ರಿಗೆ, ಕರೆಂಟ್ನವ್ರಿಗೆ, ಟೆಲಿಫೋನ್ನವ್ರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕನ್ನೋದು ನಮ್ಗೆ ಗೊತ್ತಿದೆ. ರಸ್ತೆಗೆ ಟಾರು ಹಾಕಲು ನಮ್ಮ ರಸ್ತೆ ಮರನೆಲ್ಲ ಕಡಿದು ಟಾರು ಕಾಯಿಸ್ಕೋತಾರೆ. ಒಂದೊಂದು ಆರೋಪ ಹೇಳ್ತಾನ ಅವನು, ಯಾರ್ಯಾರು ಏನನ್ನ ಆರೋಪ ಮಾಡ್ತಾರ ಅನ್ನೋಂಥದ್ದು ಹೇಳ್ತಾನೆ. ಏನಂದ್ರೆ, ರಸ್ತೆಗೆ ಟಾರು ಹಾಕಲು, ಟಾರು ಅಂದ್ರೆ ಡಾಂಬರ್ ಅಂತ ಹೇಳ್ತೀವಲ್ಲ ಅದು, ರಸ್ತೆಗೆ ಟಾರು ಹಾಕಲು ನಮ್ಮ ರಸ್ತೆ ಮರನೆಲ್ಲ ಕಡೆದು ಟಾರು ಕಾಯಿಸ್ಕೊಳ್ತಾರೆ PWD ಅವರು. PWD ಅವರು ಏನ್ ಮಾಡ್ತಾರಂದ್ರೆ, ಈ ಹಳ್ಳಿ ಒಳಗ ಸುತ್ತಮುತ್ತ ರಸ್ತೆ ಮಾಡ್ಬೇಕಾದ್ರೆ ಡಾಂಬರನ್ನು ಕಾಯಿಸ್ಬೇಕಲ್ಲ, ಡಾಂಬರನ್ನು ಕಾಯಿಸ್ಬೇಕಾದ್ರೆ ಅಲ್ಲೇ ಸುತ್ತಮುತ್ತ ಇರುವಂತಹ ಮರಗಳನ್ನು ಕಡಿದು ಕಟ್ಟಿಗೆಗಳನ್ನು ಯೂಸ್ ಮಾಡಿಕೊಂಡು ಅವರು ಕಾಯಿಸಾಕ ನಮ್ಮ ಮರಗಳನ್ನು ತಗೊಳ್ತಾರೆ ಅನ್ನುವಂಥ ಒಂದು ಆರೋಪವನ್ನ ಆತ ಇಲ್ಲಿ ಮಾಡ್ತಾನೆ. ಏನಾದ ಆರೋಪ ಅಂದ್ರೆ, ಟಾರ್ ಕಾಯಿಸ್ಕೊಳ್ಳಾಕ ಮರಗಳನ್ನು ಕಡಿದು ಆ ಮರಗಳಿಂದ ಅಲ್ಲಿ PWD ಅವರು ತಮ್ಮ ಉಪಯೋಗಕ್ಕೆ ತಗೊಳ್ತಾರೆ. ಈ ಕರೆಂಟ್ನವರು, ಟೆಲಿಫೋನಿನವರು ಅವರ ಲೈನ್ ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡಿದ್ದಾರೆ. ಈ ಕರೆಂಟ್ನವರು, ಟೆಲಿಫೋನ್ನವರು ಏನ್ ಮಾಡ್ಯಾರಂದ್ರೆ, ಅವರು ಲೈನ್ ಎಳೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಎಲ್ಲಂದ್ರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡಿದ್ದಾರೆ. ಸಿಕ್ಕಲ್ಲೇ ಏನ್ ಮಾಡಿ ಸಾವಿರಾರು ಎಕರೆದೊಳಗ ಇರುವಂತ ಕಾಡನ್ನು ಕಡಿದು ಆ ಲೈನ್ ಎಳೆಯಕ, ಟೆಲಿಫೋನ್ ಲೈನ್ ಅಥವಾ ಕರೆಂಟ್ ಲೈನ್ ಎಳೆಯಕ ಎಲ್ಲ ಕಾಡು ಹಾಳು ಮಾಡ್ಯಾರ ಅನ್ನುವಂತ ಆರೋಪವನ್ನ ಆತ ಹೇಳ್ತಾನೆ. ಈಗ ಹಳ್ಳಿಗೆ ಕರೆಂಟು, ಟೆಲಿಫೋನ್ ಕೊಡ್ಬೇಕಂತ ಸರ್ಕಾರ ಪಾಲಿಸಿ ಮಾಡಿ ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸಾರ್ ಅಂತ ಹೇಳ್ತಾ ಇರುವಂಥದ್ದು.
ಈ ಏನು ಸರ್ಕಾರ ಕಾಯ್ದೆ ಮಾಡಿದೆಯಲ್ಲ, ಅದು ಎಂಥದಂದ್ರೆ ಕರೆಂಟು ಮತ್ತು ಟೆಲಿಫೋನ್ ಅನ್ನುವಂಥದ್ದನ್ನ ಹಳ್ಳಿಗಳಿಗೆ ಕೂಡ ಕೊಡ್ಬೇಕನ್ನುವಂಥದ್ದನ್ನ ಸರ್ಕಾರ ಆ ಪಾಲಿಸಿ ಮಾಡಿದೆಯಲ್ಲ, ಆ ಪಾಲಿಸಿ ಮಾಡಿದ್ರಿಂದ ಏನಾಗೈತಿ, ಇವರು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸಾರ್ ಅಂತ ಹೇಳಿ ಆತ ಹೇಳ್ತಾನೆ. ಒಂದು ರೀತಿ ಅವ್ರಿಗೆ ಅದೇ ಬೇಕಾಗಿತ್ತು, ಮರಗಳನ್ನು ಕಡಿಬೇಕಾಗಿತ್ತು, ಒಂದು ಕಾಡು ನಾಶ ಮಾಡ್ಬೇಕಾಗಿತ್ತು, ಅದ ಅವ್ರಿಗೆ ಬೇಕಾಗಿತ್ತು. ಅದ್ರಾಗ ಸರ್ಕಾರನ ಹೇಳ್ಬಿಡ್ತು, ಈ ಡಿಪಾರ್ಟ್ಮೆಂಟ್ನವ್ರು ಏನ್ ಮಾಡ್ಬೇಕು, ಹಳ್ಳಿಗಳಿಗೆ ಕರೆಂಟ್ ಮತ್ತು ಟೆಲಿಫೋನ್ ಸಂಪರ್ಕ ಕೊಡಬೇಕು ಅಂತ ಹೇಳಿದ್ರು. ಹಿಂಗಾಗಿ ಅವರು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗೆ ಆಗ್ಬಿಟ್ಟತ್ ಸರ್ ಅಂತ ಹೇಳಿ ಆತ ಅಲ್ಲಿ ಹೇಳ್ತಾನೆ. ನೀವು ಹೇಳಿದ ಹಾಗೆ ಮುಂದೆ ಇರುವಂಥದ್ದು ತುಪ್ಪಕ್ಕೆ ಬಿದ್ದಿದೆ ಸಾರ್ ಅನ್ನುವಂಥದ್ದು. ಲೈನ್ ಕ್ಲಿಯರ್ ಮಾಡೋ ನೆವದಲ್ಲಿ ಇವರು ಯಾರು ಮನೆಗೆ ಸೌದೆ ಕೊಳ್ತಾನೆ ಇಲ್ಲ. ಮತ್ತು ಅಲ್ಲಿದೊಂದು ಆರೋಪ ಏನಂದ್ರೆ, ಈ ಲೈನ್ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಇವ್ರೇನು ಕರೆಂಟ್ ಡಿಪಾರ್ಟ್ಮೆಂಟ್ನವರು ಟೆಲಿಫೋನ್ ಡಿಪಾರ್ಟ್ಮೆಂಟ್ನವ್ರು ಅದಾರಲ್ಲ, ಲೈನ್ ಕ್ಲಿಯರ್ ಮಾಡೋ ನೆವದಲ್ಲಿ ಅಥವಾ ನೆಪದಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ, ಯಾರು ಮನೆಗೆ ಸೌದೆಯನ್ನ ಕೊಳ್ತಾನೆ ಇಲ್ಲ, ಕಟ್ಟಿಗೆಯನ್ನು ತಗೊಳ್ತಾ ಇಲ್ಲ. ಯಾಕೆ ಕಟ್ಟಿಗೆ ತಗೊಳ್ತಾ ಇಲ್ಲ ಅಂದ್ರೆ, ಅವರು ಇರುವಂತ ಮರಗಳನ್ನ ಕಡಿದು ಯೂಸ್ ಮಾಡ್ತಾ ಇರುವಂಥದ್ದು, ಉಪಯೋಗಿಸ್ತಾ ಇರುವಂಥದ್ದು. ಹಿಂಗಾಗಿ ಅವರು ಕಟ್ಟಿಗೆ ಸೌದೆಯನ್ನ ಕೊಳ್ತಾನೆ ಇಲ್ಲ. ನೀವು ಹೇಳಿದ ಹಾಗೆ ಇವರು ಸರ್ಕಾರದ ಡಿಪಾರ್ಟ್ಮೆಂಟೇ, ನಾವು ಡಿಪಾರ್ಟ್ಮೆಂಟೇ. ನೀವೇನು ಹೇಳಿದ್ರಲ್ಲ, ಒಟ್ಟರು ಸರ್ಕಾರ ಗೌರ್ಮೆಂಟ್ ಕೆಲಸದವರಲ್ಲ ನೀವು ಅನ್ನುವಂಥದ್ದು ಹೇಳಿದ್ರಲ್ಲ, ಹೌದು, ನಾವು ಸರ್ಕಾರ ಡಿಪಾರ್ಟ್ಮೆಂಟೇ, ಇವರು ಸರ್ಕಾರ ಡಿಪಾರ್ಟ್ಮೆಂಟೇ. ಆದ್ರೆ ಇವರನ್ನ ಹೀಗೆ ಬಾಲ ಬಿಚ್ಚೋದಕ್ಕೆ ಬಿಟ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಾಗಿಲು ಮುಚ್ಚಬೇಕಾಗತ್ತದೆ. ಇವ್ರನ್ನ ನಾವು ಹಿಂಗೆ ಏನಾದ್ರೂ ಬಿಟ್ಟಿವ ಅಂದ್ರ ಮುಂದೆ ಏನಾಗತ್ತೆ ಅಂದ್ರೆ, ನಾವು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಾಗಿಲವನ್ನ ಮುಚ್ಚಬೇಕಾಗ್ತದೆ. ಇವರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವೋ ನೀವೇ ಹೇಳಿ ಅಂತೇಳಿ ನಾಗರಾಜ ಒಂಥರ ಇತರ ಡಿಪಾರ್ಟ್ಮೆಂಟ್ಗಳ ಮೇಲೆ ಹಾರಾಡ್ತಾ ಇದ್ದ. ನಾವು ಸರ್ಕಾರದ ಡಿಪಾರ್ಟ್ಮೆಂಟೇ, ಇವರು ಸರ್ಕಾರ ಡಿಪಾರ್ಟ್ಮೆಂಟೇ. ಆದ್ರೆ ಇದೇ ತರ ಇವ್ರನ್ನ ಲೂಸ್ ಬಿಟ್ಕೋತ ಹೋಗ್ಬಿಟ್ರೆ, ಇವ್ರು ಬಾಲ ಬಿಚ್ಚೋದಕ್ ಬಿಟ್ರೆ, ಇವ್ರು ಏನ್ ಮಾಡ್ಬಿಡ್ತಾರೆ, ಇಡೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನ ಬಾಗಿಲನ್ನ ಮುಚ್ಚಿಬಿಡ್ತಾರೆ, ಅಥವಾ ಇಡೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಾಗಿಲನ್ನು ಮುಚ್ಚಬೇಕಾಗತ್ತೆ. ಅದಕ್ಕಾಗಿ ಏನ್ ಮಾಡ್ತಾ ಇದ್ದೀವಿ, ಇವ್ರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡೋ ನೀವೇ ಹೇಳ್ರಿ ಅಂತೇಳಿ ಆತ ಅಲ್ಲಿ ಮಾತಾಡ್ತಾನ ಅವ್ರಿಗೆ. ಸರಿ, ಹಂಗಾರೆ ಮುಂದೆ ಏನಾಯ್ತು ಅಂದ್ರೆ, ನನಗೆ ನಾಗರಾಜ್ ಕೊಂಚ ಪರಿಚಯ ಇದ್ದ ಮನುಷ್ಯ. ನಾಗರಾಜ್ ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಆ ನಾಗರಾಜ್ ನನಗೆ ಕೊಂಚ ಪರಿಚಯ ಇದ್ದಂತ ಮನುಷ್ಯ. ನನ್ನ ಬೆನ್ನ ಹಿಂದೆ ನಿಂತಿರುವ ದುರ್ಗಪ್ಪನನ್ನ ನೋಡಿಯೇ ಈ ರೀತಿ ಟೇಂಕಾರದಲ್ಲಿ ಮಾತಾಡ್ತಿರ್ಬಹುದೆಂದು ಊಹಿಸಿದೆ. ಆತ ಏನ್ ಈ ರೀತಿ ಕಠೋರವಾಗಿ ಹೇಳ್ತಾ ಇದ್ದಲ್ಲ, ಅಥವಾ ಶಿಸ್ತುಬದ್ಧವಾಗಿ ಅಥವಾ ಜೋರಾಗಿ ಮಾತಾಡ್ತಾ ಇದ್ದಲ್ಲ, ಆ ಮಾತಾಡಕ್ ಒಂದು ಕಾರಣ ಏನಪ್ಪಾ ಅಂದ್ರೆ, ಬಹುಶಃ ಇವ್ರಿಂದ ಲೇಖಕ ಹಿಂದ್ಗಡೆ ದುರ್ಗಪ್ಪ ಇದ್ದಲ್ಲ, ಯಾವ್ದದು ಕರೆಂಟಿನ್ ಡಿಪಾರ್ಟ್ಮೆಂಟ್ನವ. ಹಿಂಗಾಗಿ ಆತನ ಇರೋದ್ರಿಂದಾಗಿ ಇಷ್ಟೆಲ್ಲ ಹಾರಾಡಿದೇನೋ ಅನ್ನುವಂಥ ರೀತಿ ಒಳಗ ಮಾತಾಡಿರ್ಬಹುದು ಅಂತೇಳಿ ಅವ್ರು ಅನ್ಕೊಳ್ತಾರೆ, ಊಹಿಸಿದೆ. ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂತ ದುರುದ್ದೇಶ ಏನೂ ಇರುವುದು ನನಗೆ ಕಾಣಲಿಲ್ಲ. ಏನ್ ದುರುದ್ದೇಶ ಏನೂ ಇಲ್ಲದ್ರಾಗ, ಮರ ಕಡಿಬೇಕಂತೇಳಿ ಕಡ್ದಿಲ್ಲ ಅವನು. ಆ ಲೈನ್ ಮೇಲೆ ಟೊಂಗಿ ಬಿದ್ದಿತ್ತು, ಟೊಂಗಿ ಬಿದ್ದ ಸಂಬಂಧ ಆ ಮರವನ್ನ ಟೊಂಗಿಯನ್ನು ಕಡ್ದಿರ್ಬೋದು ವಿನಃ ಅಷ್ಟೇ. ಇದ್ರಾಗ ಏನೋ ಒಂದು ದುರುದ್ದೇಶ ಇರುವಂಥದ್ದು ಏನೂ ಇಲ್ಲ, ಆ ರೀತಿ ನನಗೆ ಕಾಣಲಿಲ್ಲ ಅನ್ನೋಂಥ ವಿಚಾರ ಅಲ್ಲಿ ಹೇಳ್ತಾರೆ. ನಾಗರಾಜ್ ಅವನನ್ನ ಕೋರ್ಟಿಗೆಳೆಯುವುದು, ಕೇಸ್ ಹಾಕುವುದು ಅಸಂಭವವೇ ಎಂದೇ ನನಗನಿಸ್ತು. ಸುಮ್ಮನೆ ಆತನನ್ನ ನಾಗರಾಜ್ ಏನ್ ಮಾಡ್ತಾ ಇದ್ದಾನೆ, ಕೋರ್ಟಿಗೆ ಎಳೆಯುವುದು, ಕೇಸ್ ಹಾಕೋದು ಅಸಂಭವ ಅನಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ನನಗನ್ನಿಸ್ತಾ ಇದೆ ಅನ್ನುವಂಥ ಮಾತನ್ನ ಲೇಖಕರಲ್ಲಿ ಹೇಳ್ಕೊಳ್ತಾರೆ. ದುರ್ಗಪ್ಪನಿಗೆ ಗಾಬರಿ ಮಾಡಲು ಈತ ಹೀಗೆ ಮಾತಾಡುತ್ತಿರಬಹುದೆಂದು ಊಹಿಸಿದೆ. ಸುಮ್ಮನೆ ಅನ್ಸಾಕತ್ ಹೇಳ್ತಾರಲ್ಲ, ಆ ಥರ ಗಾಬರಿ ಮಾಡಾಕ ಹಿಂಗೆ ಮಾಡ್ತಾ ಇದ್ದಾರೆ ಏನೋ ಅಂತೇಳಿ ಅವ್ರಿಗೆ ಲೇಖಕರಿಗೆ ಅನ್ಸತ್ತೆ. ಹಿಂಗಾಗಿ ಅವರು ಬಹುಶಃ ಅದಕ್ಕೆ ಅವನನ್ನ ಹೆದರ್ಸಾಕೋ ಅಥವಾ ಗಾಬರಿ ಮಾಡಾಕ ಈ ತರ ಅಂದಿರ್ಬೋದು ಅಂತೇಳಿ ಲೇಖಕರು ಊಹಿಸ್ತಾರೆ. ಹಾಗಾದರೆ ನನ್ನ ಕೊಡಲಿಗೆ ತರ್ಪಣ ಬಿಡೋದು ಒಳ್ಳೇದು ಅನ್ನಿ ಲೇಖಕರು ಹೇಳ್ತಾರ. ಸರಿ, ಇವನು ದುರ್ಗಪ್ಪನ ಮೇಲೆ ಸಿಟ್ಟಿನಿಂದನೋ ಅಥವಾ ಇತರ ಡಿಪಾರ್ಟ್ಮೆಂಟ್ನವರ ಒಂದು ಕಿರಿಕಿರಿಯಿಂದನೋ ನಾಗರಾಜ್ ಈ ತರ ಹೇಳ್ತಿರ್ಬೋದು. ಅದಕ್ಕೆ ಲೇಖಕರು ಹೇಳ್ತಾರ, ಹಂಗಾದ್ರೆ ನನ್ನ ಕೊಡ್ಲಿ ತರ್ಪಣ ಬಿಡೋದು ಒಳ್ಳೇದನ್ನಿ ಏನೋ ಅಂತದನ್ನು. ಎಳ್ಳು ನೀರು ಬಿಡೋದು ಅಂತ ಹೇಳ್ತಾರೆ. ತರ್ಪಣ ಅಂದ್ರೆ ಎಳ್ಳು ನೀರು ಬಿಡೋದು ಅಂದ್ರೆ ಇನ್ನು ಹೊಳೆ ಸಿಗುವುದಿಲ್ಲ ಅನ್ನುವಂಥ ರೀತಿ ಒಳಗೆ.
ಆಯ್ತು ಹಂಗಾದ್ರೆ ನನ್ನ ಇನ್ಮೇಲೆ ನನ್ನ ಕೊಡ್ಲಿಗೆ ತರ್ಪಣ ಬಿಡೋದು ಒಳ್ಳೇದನ್ನಿ ಅಂತ ಹೇಳಿ ಅದಕ್ಕೆ ಹೇಳ್ತಾನೆ ಅವನು. ಲೆಕ್ಕಕ್ಕೆ ಹೇಳ್ತಾರ. ಅದಕ್ಕೆ ಆತ ದುರ್ಗಪ್ಪ ಯಾರೋ ನಾಗರಾಜ್ ಪ್ರತ್ಯುತ್ತರವಾಗಿ ಏನ್ ಹೇಳ್ತಾನಂದ್ರೆ, ಅದ್ಯಾಕೆ ತರ್ಪಣ ಬಿಡ್ತೀರಾ? ಕೇಸ್ ನಡೀಲಿ ಸಾರ್, ನನ್ ತಪ್ಪೋ ಅವನ್ ತಪ್ಪೋ ತೀರ್ಮಾನ ಆಗ್ಲಿ. ಲೇಖಕರು ಏನ್ ಹೇಳಿದ್ರು, ಹಂಗಾರೆ ನನ್ ಕೊಡ್ಲಿ ಇದೇನು ಹೊಳೆ ಬರುವಂಗೆ ಕಾಣೋದಿಲ್ಲ, ಅದಕ್ಕೆ ತರ್ಪಣ ಬಿಡೋದು ಒಳ್ಳೇದು ಅನ್ನಿ ಅನ್ನೋ ಅಂತ ಮಾತನ್ನ ಅವ್ರು ಹೇಳಿದಾಗ, ಅದಕ್ಕೆ ಯಾಕೆ ತರ್ಪಣ ಬಿಡ್ತೀರಾ, ಅದ್ಯಾಕೆ ಹೊಳ್ಳಿ ಬರೋದಿಲ್ಲ ಅನ್ಕೊಳ್ತೀರಿ, ಕೇಸ್ ನಡೀಲಿ, ಕೇಸ್ ನೋಡೋನು ಯಾರು ತಪ್ಪೈತನೋ ಅಂತದ್ದು ಕೋರ್ಟ್ ತೀರ್ಮಾನ ಮಾಡ್ತತಿ. ತೀರ್ಮಾನ ಆದ ನಂತರ ಅದು ಡಿಪಾರ್ಟ್ಮೆಂಟ್ನಾಗ ಉಳ್ಕೊತೋ ಅಥವಾ ಹೊಳ್ಳಿ ನಿಮ್ಗೆ ಕೊಡ್ಲಿ ನಿಮ್ಗೆ ಸಿಗ್ತತ್ತೋ ಅನ್ನುವಂಥ ಭಾವದಿಂದ ಆತ ಹೇಳ್ತಾನೆ, ನಂದು ತಪ್ಪು ಹೌದಾ, ನಂದು ತಪ್ಪು ಅವನ್ ತಪ್ಪು ಅನ್ನೋ ತೀರ್ಮಾನ ಆಗ್ಲಿ, ಆ ನಂತರ ಕೊಡಲಿ ವಿಚಾರ ಮಾಡಿದ್ರಾಯ್ತು ಅನ್ನುವಂಥ ಮಾತನ್ನ ನಾಗರಾಜ್ ಹೇಳ್ತಾನೆ ಅನ್ನುವಂಥದ್ದು. ಮುಂದಿನ ಪೇರದೊಳಗೆ ಹೇಳುವಂಥದ್ದು, ಅಲ್ರಿ ನಾಗರಾಜ್, ಇವು ಯಾವುದಾದ್ರೂ ತೀರ್ಮಾನ ಆಗೋ ಕೇಸುಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರೂ ನಿಮಗೆ ಕಲಿಸ್ಬೇಕು ಅಂತಿರ್ತಾರೆ. ಕಲಿಯೋದಕ್ಕೆ ಯಾರಾದ್ರೂ ತಯಾರಾದ್ರೆ ತಾನೇ ಕೇಸ್ ತೀರ್ಮಾನ ಆಗೋದು. ಅವ್ರು ಕೊಡ್ಲಿ ಏನ್ ಹೇಳಿದ್ರು, ಕೇಸ್ ತೀರ್ಮಾನ ಆಗ್ಲಿ, ಏನಾಗ್ತತ್ತ ನೋಡೋರು ಅಂತ ಹೇಳಿ ಹೇಳಿದ್ರಲ್ಲ, ನಾಗರಾಜ್ ಹೇಳಿದಲ್ಲ, ಅದಕ್ಕ ಲೇಖಕರು ಹೇಳ್ತಾರೆ, ಅಲ್ರಿ ನಾಗರಾಜ್, ಇವು ಯಾವುದಾದ್ರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ ಅಂತ ಕೇಳ್ತಾರ ಅವರು. ಅವನು ಹಾರಾಡ್ತಿರುವಂಥದ್ದು ಇನ್ನಿತರ ಡಿಪಾರ್ಟ್ಮೆಂಟ್, PWD ಅವರಾಗಿರ್ಬೋದು, ಟೆಲಿಫೋನ್ನವರಾಗಿರ್ಬೋದು, ಕರೆಂಟ್ನವರಾಗಿರ್ಬೋದು, ಅವರು ಇವ್ರ ಮೇಲೆ ಹಾರಾಡ್ತಿರುವಂಥದ್ದು. ಇವನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ನಾಗರಾಜನು ಕೂಡ ಅವ್ರ ಮೇಲೆ ಹಾರಾಡ್ತಿರುವಂಥದ್ದು. ಇವು ತೀರ್ಮಾನ ಆಗೋ ಕೇಸ್ಗಳೇನು? ಸಾಧ್ಯನೇ ಇಲ್ಲ ಅನ್ನೋ ರೀತಿ ಒಳಗಲ್ಲಿ ಹೇಳ್ತಾರೆ. ಇವು ತೀರ್ಮಾನವಾಗುವಂತಹ ಕೇಸ್ಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹೇಳ್ತಾರ ಅವರು, ನೀವು ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ ಅಂತ ಹೇಳಿದ್ರಲ್ಲ, ಹಾಗೆ ಆ ಡಿಪಾರ್ಟ್ಮೆಂಟ್ನವರು ನಿಮಗೆ ಬುದ್ಧಿ ಕಲಿಸ್ತೀನಿ ಅಂತಿರ್ತಾರೆ. ಹಿಂಗಾಗಿ ಕಲಿಯೋದಕ್ಕೆ ಯಾರಾದ್ರೂ ತಯಾರಾದ್ರೆ, ತಪ್ಪು ಅಥವಾ ಒಪ್ಪುಗಳನ್ನು ಯಾರಾದ್ರೂ ಒಪ್ಕೊಂಡ್ರೆ ಮಾತ್ರ ಕೇಸ್ ಕ್ಲೋಸ್ ಆಗಿ ಸಾಧ್ಯೈತಿ. ಇಲ್ಲಿಕಂದ್ರ ಆ ಕೇಸ್ ತೀರ್ಮಾನ ಆಗೋದು ಯಾವಾಗ, ಹಂಗ ಮುಂದೆ ಹೋಗ್ತತಿ ಅನ್ನೋಂತ ವಿಚಾರ ಅಲ್ಲಿ ಲೇಖಕರು ಹೇಳ್ತಾರೆ ಅನ್ನೋಂಥದ್ದು. ನಾಗರಾಜ್ ಯಾವಾಗ ಹೇಳ್ತಾನೆ, ನಾಗರಾಜ್ ನಿರ್ಧಾರದ ಧ್ವನಿಯಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಹೇಳ್ತಾನೆ ಅವನು ನಾಗರಾಜ, ನೋಡಿ ಸಾರ್, ಈಗ ಕೊಡ್ಲಿ ಕೊಡೋದಕ್ಕೆ ಆಗಲ್ಲ. ಒಂದು ಫೈನಲ್ ಡಿಸಿಷನ್ ನಾಗರಾಜ್ ಕೊಡುವಂಥದ್ದು. ನೋಡಿ ಸಾರ್, ಈಗ ಕೊಡಲಿ ಕೊಡೋದಕ್ಕೆ ಆಗಲ್ಲ. ನಮ್ಮ ಆಫೀಸಿನ ಹೊರಗೆ ನೋಡಿದಿರಾ? ಕೇಳ್ತಾನ ನಾವು, ನೋಡಿ ಸರ್, ಈಗಂತೂ ಕೊಡ್ಲಿ ಕೊಡಕ್ ಆಗೋದಿಲ್ಲ. ನಮ್ಮ ಆಫೀಸಿನ ಹೊರಗಡೆ ನೋಡಿದ್ರ ಅಥವಾ ಹೊರಗೆ ನೋಡಿದ್ರ? ನಿಂತಿದ್ದಾವೆ ಅಂಬಾಸಿಡರ್ ಕಾರುಗಳು. ಅಲ್ಲಿ ನಾಗರಾಜನ ಆಫೀಸಿನ ಮುಂದೆ ಒಂದಿಷ್ಟು ಹಳೆ ಅಂಬಾಸಿಡರ್ ಕಾರುಗಳು ನಿಂತಿರ್ತಾವು. ಅಲ್ಲಿ ಆಫೀಸಿನ ಹೊರಗೆ ನೋಡಿದ್ರಾ ಸರ್? ಈಗಂತೂ ಕೊಡ್ಲಿ ಕೊಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಹೊರಗೆ ನಿಂತಾವಲ್ಲ ಆ ಅಂಬಾಸಿಡರ್ ಕಾರುಗಳನ್ನು ನೋಡಿ ಸಾರ್ ಅನ್ನೋಂಥ ಮಾತನ್ನ ನೋಡಿದ್ರಾ ಸರ್ ಅನ್ನೋಂಥದ್ದು ಕೇಳ್ತಾನೆ. ಅವೆಲ್ಲ ನಿಮ್ಮ ಕೊಡ್ಲಿ ತರಾನೇ ಕಾನ್ಫಿಸ್ಕೇಟ್ ಅನ್ನುವಂಥ ಒಪ್ಪಂದದಿಂದಿರುವಂಥವು. ಕಾನ್ಫಿಸ್ಕೇಟ್ ಅಂದ್ರೆ ಮುಟ್ಟುಗೋಲು ಅಥವಾ ಜಪ್ತಿ ಅಂತ ಹೇಳ್ತೀವಲ್ಲ, ಆ ಥರ. ಕಾನ್ಫಿಸ್ಕೇಟ್ ಅಂದ್ರೆ ಮುಟ್ಟುಗೋಲು ಅಥವಾ ಜಪ್ತಿ ಮಾಡೋದು ಅಂತ ಹೇಳ್ತಾರೆ ನೋಡು. ಮುಟ್ಗೋಲು ಹಾಕೊಂಡ್ಬಿಡೋದು, ಯಾವುದೋ ಒಂದು ಕೇಸ್ನೊಳಗೆ ಸಿಕ್ಕು ಅಂದ್ರೆ ಅವ್ನು ಮುಟ್ಗೋಲು ಹಾಕೊಂಡ್ಬಿಟ್ಟಿರ್ತಾರೆ ಅನ್ನೋಂಥದ್ದು. ಈಗ ನೀವು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ಹೋದ್ರೂ ಕಾಣ್ತಿರ್ತಾವೆ ನೋಡು, ವಾಹನಗಳು ಧೂಳು ಬಡ್ಕೊಂಡು ಎಲ್ಲ ಹಾಳಾಗ್ಬಿಡ್ತಾವೆ. ಹೊಸ ಹೊಸ ಗಾಡಿಗಳು ಸಹಿತ ಹಾಳಾಗಿರ್ತಾವೆ. ಯಾಕಂದ್ರೆ ಅವು ಕಾನ್ಫಿಸ್ಕೇಟ್ ಆಗಿರುವಂಥವು, ಜಪ್ತಿ ಆಗಿರುವಂಥವು ಅಥವಾ ಮುಟ್ಟುಗೋಲು ಆಗಿರುವಂಥವು. ಅವು ಸರಿಯಾದ ಡಾಕ್ಯುಮೆಂಟ್ ಇರೋದಿಲ್ಲ, ಅಥವಾ ಅಪರಾಧದ ಹಿನ್ನೆಲೆ ತಂದುಗಿರುವಂಥವು ಇರ್ತಾವು, ಅಥವಾ ಕೇಸುಗಳು ನಡೆದಿರುವಂಥದ್ದು ಅವು, ಅಥವಾ ಕೇಸ್ ನಡೀತಾನೆ ಇರುವಂಥದ್ದು. ಹಿಂಗಾಗಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ಬೇಕಾದ್ರೆ ನೋಡ್ರಿ ನೀವು, ಸಾಮಾನ್ಯವಾಗಿ ಯಾವಾಗಾರ ನೋಡಿದ್ರೆ ಅಂದ್ರೆ ಅಲ್ಲಿ ಸಾಕಷ್ಟು ವಾಹನಗಳು ನಿಂತಿರ್ತಾವೆ. ಯಾಕೆ ನಿಂತಿರ್ತಾವ ಅಂದ್ರೆ ಈ ತರ ಜಪ್ತಿ ಆಗಿರುವಂಥವು ಇರ್ತಾವ ಅವು. ಅಲ್ಲಿ ನೋಡ್ರಿ ಅವ್ನು ನೋಡಿದಾಗ ಗೊತ್ತಾಗ್ತತಿ ಅನ್ನುವಂಥ ಮಾತನ್ನ ಹೇಳ್ತಾನೆ. ನಿಮ್ ಕೊಡ್ಲಿ ತರನೇ ಅವು ಅಂಬಾಸಿಡರ್ ಕಾರ್ಗಳನ್ನು ಕೂಡ ಏನಾಗವು, ಕಾನ್ಫಿಸ್ಕೇಟ್ ಆಗಿರುವಂಥವು ನೋಡಿ ಅನ್ನುವಂಥ ವಿಚಾರ ಅಲ್ಲಿ ಹೇಳ್ತಾನೆ. ಗಂಧ ಕಳ್ಳ ಸಾಗಾಣಿಕೆ ಮಾಡೋರ್ದದು, ಈ ಗಂಧ ಕಳ್ಳ ಸಾಗಾಣಿಕೆ ಮಾಡ್ತಿದ್ರಲ್ಲ ಅವ್ರದ್ದು ಅವು ಕಾರುಗಳು.
ಕಾರು ಕದ್ದಿದ್ದು, ಮಾಲ್ ಕದ್ದಿದ್ದು ಸದ್ಯಕ್ಕೆ ನಿಮ್ಮ ಕೊಡ್ಲಿ ಕದ್ ಮಾಲಲ್ಲ ಬಿಡಿ ಅಂತೇಳಿ ಆತ ಹೇಳ್ತಾನೆ. ಅಲ್ಲಿ ನಿಂತಾವಲ್ಲ ಅವ್ನು ನಿಂತಿರುವಂತ ಯಾವಂದ್ರೆ ಗಂಧ ಕಳ್ಳ ಸಾಗಣೆ ಮಾಡ್ತಿರೋದು, ನಂತರ ಕಾರ್ ಕದ್ದಿರುವಂಥದ್ದು ಅಥವಾ ಮಾಲ್ ಕದ್ದಿರುವಂಥದ್ದು, ಇವೆಲ್ಲವೂ ಬೇರೆ ಬೇರೆ ಆಗಿರುವಂಥವು. ಆದ್ರೆ ಸದ್ಯಕ್ಕೆ ನಿಮ್ ಕೊಡ್ಲಿ ಕದ್ ಮಾಲಲ್ಲ ಬಿಡಿ ಅಂತೇಳಿ ಆತ ಹೇಳ್ತಾನೆ. ಆ ಕಾರುಗಳನ್ನ ಕೇಸು ಇತ್ಯರ್ಥವಾದ ಮೇಲೆ ಕೊಟ್ಬಿಡ್ತೀವಿ ಆತ ಮತ್ತೆ ಮುಂದುವರೆದು ಹೇಳ್ತಾನ. ಅಲ್ಲಿ ಏನ್ ನಿಂತಾವಲ್ಲ ಅವ ಕಾರುಗಳು ಕೇಸು ಇತ್ಯರ್ಥವಾದ್ಲಿ, ಕೇಸ್ ಕಂಪ್ಲೀಟ್ ಆದ ನಂತರ ಏನ್ ಮಾಡಕ್ ಸಾಧ್ಯ ಐತಿ, ಅವುಗಳನ್ನ ಮತ್ತೆ ಹೊಳ್ಳಿ ಅವ್ರಿಗೆ ಕೊಡ್ತೀವಿ ಅನ್ನುವಂತ ಮಾತನಲ್ಲಿ ಹೇಳ್ತಾರೆ. ವಾರಸುದಾರರಿಲ್ದಿದ್ರೆ ಹರಾಜ್ ಹಾಕ್ಬಿಡ್ತಿದ್ವಿ. ಅವಕ್ಕೆ ಯಾರು ವಾರಸುದಾರ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಹರಾಜ್ ಹಾಕ್ಬಿಡ್ತೀವಿ. ನಾಗರಾಜ್ ತಾನು ವಶಕ್ಕೆ ತಗೊಂಡಿರೋ ಕಾರುಗಳ ಬಗ್ಗೆ ಹೇಳಿದ. ನಾಗರಾಜ ಅಲ್ಲೇನು ಆ ಕಾರುಗಳಿದ್ವಲ್ಲ ಆತ ವಶಕ್ಕೆ ಪಡೆದಿದ್ದಂತ ಕಾರುಗಳನ್ನ ವಿಚಾರವನ್ನ ಹೇಳ್ತಾ ಈ ವಿಚಾರವನ್ನ ಎಲ್ಲ ಹೇಳಿದ. ಅವನು ಕಳ್ಳ ಸಾಗಣೆ ಮಾಡುವಂಥದ್ದು, ಕದ್ದಿರುವಂಥದ್ದು ಅಥವಾ ಮಾಲ್ ಕದ್ದಿರುವಾಗ ಸಿಕ್ಕಿ ಬಿದ್ದಿರುವಂಥವು, ಈ ಎಲ್ಲ ವಿಚಾರ ಏನಿದ್ವಲ್ಲ ಅವುಗಳು ಇರುವಂಥವು. ಹಿಂಗಾಗಿ ಅವು ಇತ್ಯರ್ಥ ಆಗುವವರೆಗೂ ನಾವೇನ್ ಮಾಡ್ತೀವಿ, ಅಲ್ಲಿ ಇರ್ತಾವು. ಇತ್ಯರ್ಥ ಆದ ನಂತರ ಕೊಟ್ಬಿಡ್ತೀವಿ. ವಾರಸ್ದಾರ ಇರ್ಲಿಕ್ಕಂದ್ರೆ ಹರಾಜ್ ಹಾಕ್ಬಿಡ್ತೀವಿ ಅನ್ನುವಂಥ ವಿಚಾರ ನಾಗರಾಜ್ ತಾನು ವಶಕ್ಕೆ ಪಡೆದುಕೊಂಡಿರುವ ಕಾರುಗಳ ಬಗ್ಗೆ ಹೇಳಿದ. ಮುಂದೆ ಹೇಳುವಂಥದ್ದು, ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕು ಹಿಡಿದು ಕುಗುರುತ್ತಾ ಕುಳಿತಿದ್ವು. ಅಲ್ಲಿ ಮಲೆನಾಡಿನ ಮಳೆ, ಹೌದಾ, ಮಲೆನಾಡು ಸ್ಥಿತಿ ಇರುವಂಥದ್ದು, ಅವಾಗವಾಗ ಮಳೆ ಆಗುವಂಥದ್ದು, ನಂತರ ಬಿಸಿಲೇ ಕಡಿಮೆ ಬೀಳುವಂಥದ್ದು ಈ ಪ್ರದೇಶ. ಮತ್ತು ಕಂಟಿನ್ಯೂ ಅವು ನಿಂತ್ಕೊಂಡು ಕಾರುಗಳು ನಿಂತ್ಕೊಂಡಲ್ಲಿ ನಿಂತ್ಕೊಂಡಂತ ಸ್ಥಿತಿ ಇತ್ತಂದ್ರು ಅವೇನಾಗ್ಬಿಡ್ತಾವ, ತುಕ್ಕು ಹಿಡಿದು ಕುರುಗುತ್ತಾ ಹೋಗ್ತಾವ ಅನ್ನೋವಂಥದನ್ನು, ಜಂಗ್ ತಗೊಳಕ್ ಸ್ಟಾರ್ಟ್ ಆಗತ್ತೆ ಅನ್ನೋವಂಥದನ್ನು. ಅಲ್ಲೇ ಏನಾಗ್ತಾ ಇತ್ತು, ಕುರುಗ್ತಾ ಇದ್ವು ಅನ್ನುವಂಥ ಮಾತು ಕೂಡ ಅಲ್ಲಿ ಹೇಳ್ತಾರೆ. ಒಂದು ಕಾರಿನ ಚಕ್ರದ ಮೇಲೆ ಹುತ್ತವೇ ಬೆಳೆದಿತ್ತು. ಅಲ್ಲಿ ನೋಡಿದ್ರು ಅವ್ರು ಲೇಖಕರು ನೋಡ್ತಾ ಇದ್ರು, ಒಂದು ಕಾರಿನ ಚಕ್ರದ ಮೇಲೆ, ಒಂದು ಕಾರಿನ ಗಾಲಿ ಮೇಲೆ ಏನಾಗಿತ್ತು, ಹುತ್ತ ಬೆಳೆದ್ ಬಿಟ್ಟಿತ್ತು. ಇನ್ನೊಂದೆರಡರ ಮೇಲೆ ಯಾವುದೋ ಕಾಡು ಬಳ್ಳಿಗಳು ಹಬ್ಬತೊಡಗಿದವು. ಇನ್ನೊಂದ್ರ ಮೇಲೆ ಏನಾಗಿತ್ತು ಅಂದ್ರೆ ಅಲ್ಲಿ ಕಾಡಿನಾಗ ಬೆಳೆಯುವಂತ ಆ ಕಾಡು ಬಳ್ಳಿಗಳು ಏನ್ ಮಾಡಿದ್ವು, ಹಬ್ಬಿ ಬಿಟ್ಟಿದ್ವು. ಅವುಗಳ ಸದ್ಯದ ಶೋಚನೀಯ ಸ್ಥಿತಿ ನೋಡಿದರೆ ಅವು ಎಂದಾದರೂ ರಸ್ತೆ ಮೇಲೆ ಓಡಾಡುತ್ತವೆ ಊಹಿಸಲು ಸಾಧ್ಯವಿಲ್ಲ. ಅವನು ಸದ್ಯ ಸ್ಥಿತಿ ನೋಡ್ಬಿಟ್ರೆ ಇಂಥ ಕಾರುಗಳು ಇವೇನು ಅಡ್ಡಾಡಿದ್ವು, ಒಂದು ರೋಡ್ ಮೇಲೆ ಓಡಾಡಿದ್ವು ಏನೋ ಅಂತೇಳಿ ಊಹಿಸಾಕು ಸಾಧ್ಯ ಇಲ್ಲ. ಅವುಗಳ ಸ್ಥಿತಿ ಏನಾಗ್ಬಿಟ್ಟಿದೆ, ಹಾಗೆ ಆಗ್ಬಿಟ್ಟಿದೆ ಅನ್ನೋಂಥ ವಿಚಾರ ಲೇಖಕರು ಅನ್ಕೊಳ್ತಾರೆ. ಅವುಗಳ ಮೇಲಿನ ಕೇಸು ಇತ್ಯರ್ಥವಾಗುವುದರೊಳಗೆ ಅವುಗಳೆಲ್ಲ ಏನಾಗ್ತವೆ, ತುಕ್ಕಿನ ಮುದ್ದೆಗಳಾಗಿ ಗುಜರಿವರೆಗೂ ಕೆಲಸಕ್ಕೆ ಬರೋತಿರ್ಲಿಲ್ಲ. ಅಲ್ಲಿರುವಂತ ಆ ಕಾರುಗಳ ಸ್ಥಿತಿ ಹಂಗಾಗ್ಬಿಟ್ಟಂದ್ರ, ಕೇಸ್ ಇತ್ಯರ್ಥವಾಗಿ ಕೇಸ್ ಕ್ಲೋಸ್ ಆಗುವವರೆಗೂ ಆ ಕಾರುಗಳು ಹಂಗೆ ಇದ್ದು ಅಂದ್ರೆ ತುಕ್ಕು ಹಿಡಿದು ಮುದ್ದೆಗಳಾಗಿ ಮುಂದೆ ಗುಜರಿಯವರು ತಗೊಂಡು ಹೋಗಾಕ ಕೆಲ್ಸಕ್ಕೆ ಬಾರದ ಆಗ್ಬಿಡ್ತಾವೆ ಅನ್ನುವಂತ ವಿಚಾರದನ್ನ ಲೇಖಕರು ವ್ಯಕ್ತಪಡಿಸ್ತಾರೆ. ಆ ರೀತಿ ಅವು ಇದ್ವು. ಕೆಲ್ಸಕ್ಕೆ ಬರ್ಲಾರ್ದಾರ್ದಂಗ ಅಷ್ಟೊಂದು ತುಕ್ಕು ಹಿಡಿದು ಹಾಳಾಗಿ ಹೋಗುವಂತ ಸಂದರ್ಭ ಅಲ್ಲಿ ಇತ್ತು. ಅದನ್ನ ಅಲ್ಲಿ ವಿಚಾರ ವ್ಯಕ್ತಪಡಿಸ್ತಾರೆ. ವಿಚಾರ ಮಾಡಿ ಅವ್ರು ಹೇಳ್ತಾರೆ, ಸರಿ ಬಿಡಿ ನಾಗರಾಜ್, ನಾನು ಇನ್ನೊಂದು ಕೊಡಲಿ ತಗೊಳ್ತೇನೆ. ನಾನು ಬಂದಿದ್ದು ಮುಖ್ಯವಾಗಿ ಇಬ್ರು ಸರ್ಕಾರಿ ಇಲಾಖೆಗಳೇ ಆಗಿದ್ದು, ಅದು ಹೇಗೆ ಒಬ್ಬರ ಮೇಲೆ ಒಬ್ರು ಕೇಸ್ ಹಾಕಿಕೊಳ್ತೀರಾ ಕೇಳೋದಕ್ಕೆ ಬಂದಿದ್ದೆ ಅನ್ನುವಂಥ ವಿಚಾರ ಹೇಳ್ತಾರೆ. ಕೊಡಲಿ, ನೀವು ನಿಧಾನವಾಗಿ ಕೇಸು ಇತ್ಯರ್ಥ ಆಗಿ ಎಲ್ಲರಿಗೂ ಬುದ್ಧಿ ಕಲಿಸಿ ಆದ ಮೇಲೆ ಕೊಡಿ ಎಂದೆನ್ನುತ್ತಾ ಎದ್ದೆ. ಅವ್ರ ಲೇಖಕರು ಹೇಳ್ತಾರೆ, ಸರಿ ಬಿಡಿ ನಾಗರಾಜ್, ಆಯ್ತು, ನನ್ ಕೊಡ್ಲಿ ಬಂದಂಗ ಇನ್ ಕೊಡ್ಲಿ ಸಿಕ್ಕಂಗ ನನಗನ್ನುವಂಥದ್ದನ್ನು ಹೇಳ್ತಾ ಅವರು ಅನ್ಕೊಳ್ತಾರೆ. ನಾನು ಇನ್ನೊಂದು ಕೊಡ್ಲಿ ತಗೊಳ್ತೇನೆ. ನಾನು ಬಂದಿದ್ದು ಮುಖ್ಯವಾಗಿ ನನ್ ಕೊಡ್ಲಿ ಒಯ್ಯಬೇಕು ಅನ್ನುವಂಥದ್ದಲ್ಲ, ಆದ್ರೆ ಇಬ್ರು ಸರ್ಕಾರಿ ಇಲಾಖೆಗಳೇ, ಹೌದಾ, ಇಬ್ರು ಸರ್ಕಾರಿ ಇಲಾಖೆಗಳೇ, ಕರೆಂಟ್ನವರಾಗಿರ್ಬೋದು ಅಥವಾ ಫಾರೆಸ್ಟ್ನವರಾಗಿರ್ಬೋದು, ಸರ್ಕಾರಿ ಇಲಾಖೆಗಳೇ ಆಗಿದ್ದು, ಅದು ಹೇಗೆ ಒಬ್ಬರ ಮೇಲೆ ಒಬ್ರು ಕೇಸ್ ಹಾಕಕ್ ಸಾಧ್ಯ ಇದೆ ಅನ್ನುವಂಥದ್ದನ್ನ ಕೇಳೋದಕ್ಕೆ ನಾನು ಬಂದಿದ್ದೆ. ನೀವು ಕೊಡ್ಲಿಯನ್ನ ನೀವು ನಿಧಾನವಾಗಿ ಕೇಸ್ ಇತ್ಯರ್ಥ ಆಗಿ ಎಲ್ರಿಗೂ ಬುದ್ಧಿ ಕಲಿಸಿದ ಮೇಲೆ ನನಗೆ ಕೊಡಿ ಅಂತ ಹೇಳಿ ಇವರು ಎದ್ರು. ನಾಗರಾಜನಿಗೆ ಏನೆನ್ನಿಸ್ತೋ ಏನೋ,
ದುರ್ಗಪ್ಪನ ಕಡೆ ತಿರುಗಿ, ನಾಗರಾಜ್ ಅಲ್ಲಿ ಕುತ್ಕೊಂಡಿದ್ದಲ್ಲ ಆತ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗರಾಜ, ಏನ್ ಅನಿಸ್ತಾ ಏನೋ, ದುರ್ಗಪ್ಪನ ಕಡೆ ತಿರುಗಿ ಹೇಳ್ತಾನೆ, ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದ್ರೆ ಮ್ಯಾಲಿನವ್ರನ್ನ ಕೇಳ್ಕೊಳ್ಳಿ ಅಂತ ಉಚಾಯಿಸಿ ಮಾತಾಡ್ತೀಯಾ? ಹೇಳದೆ ಕೇಳದೆ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಇನ್ನೊಂದ್ ಸಾರಿ ಮತ್ತೇನಿಲ್ಲ, ನಿನ್ನೆ ಲಾಕಾಪ್ಗೆ ಹಾಕಿಸಿ ಬಿಡ್ತೀನಿ, ಏನಂತ ತಿಳ್ಕೊಂಡಿದ್ದೀಯಾ ಎಂದು ಕೂಗಿ ಗಾರ್ಡ್ ರಾಮಪ್ಪನಿಗೆ ಇವನ ಕೊಡಲಿ ಕೊಟ್ಟು ಬಿಡು ಎಂದು ಆಜ್ಞೆ ಮಾಡಿದ. ನಾಗರಾಜಿಗೆ ಏನ್ ಅನಿಸ್ತೇನೆ, ಲೇಖಕರು ಹೇಳಿದ್ರಲ್ಲ, ಲೇಖಕರು ಹೇಳಾನ ನಾಗರಾಜನ್ಗೆ ಅನಿಸ್ತೇನೋ ಒಂಥರ ಕೊಟ್ಬಿಟ್ರಾಯ್ತು ಬಿಡಿ, ಇಲ್ಲಿ ಕೇಸ್ ಗೀಸ್ ಅನ್ನೋಂಥ ವಿಚಾರಕ್ಕೆ ಬರ್ತಾನೆ. ಬಂದು ದುರ್ಗಾಪನ ಕಡೆ ನೋಡ್ತಾನ, ಕೆ ಬಿ ಕೆಲಸ ಮಾಡ್ತಿರುವಂತ, ಕರೆಂಟಿನ ಕೆಲಸ ಮಾಡ್ತಿರುವಂತ ದುರ್ಗಾಪನ ಕಡೆ ನೋಡಿ ಹೇಳ್ತಾನೆ, ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದ್ರೆ ಮ್ಯಾಲಿನವ್ರನ್ನ ಕೇಳ್ಕಳೆ ಅಂತ ಉಚಾಯಿಸಿ ಮಾತಾಡ್ತೀಯ? ಉಚಾಯಿಸಿ ಮಾತಾಡೋದಂದ್ರ ನೆಗ್ಲಿಜೆನ್ಸಿ ಆಗಿ ಮಾತಾಡೋದು ಹೇಳ್ತೀವಲ್ಲ ಆ ಥರ, ಒಂಥರ ಸಂಬಂಧ ಇಲ್ಲ ಅನ್ನೋ ಒಂದು ರೀತಿ ಒಳಗೆ. ಮ್ಯಾಲಿನವ್ರು ಕೇಳಿದ್ರೆ ನೀವೇನು ಕೇಳೋದು ಅಂತೇಳಿ ಒಂದು ರೀತಿ ಅಹಮಿಕೆಯಿಂದ ಮಾತಾಡ್ತೀಯಲ್ಲ ಅನ್ನುವಂಥ ವಿಚಾರ ಅಲ್ಲಿ ಹೇಳ್ತಾರೆ. ಮಾತಾಡ್ತೀಯ, ಹೇಳದೆ ಕೇಳದೆ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಇನ್ನೊಂದು ಸಾರಿ ಮತ್ತೇನಿಲ್ಲ, ನಿನ್ನೆ ಲಾಕಾಪ್ಗೆ ಹಾಕಿಸ್ಬಿಡ್ತೀನಿ. ಏನಾರ ಇನ್ನೊಂದು ಸಾರಿ ಏನಾರ ಮರ ಕಡ್ದಿದ್ದು ನನಗೆ ಗೊತ್ತಾಯ್ತು ಅಂದ್ರೆ ಅಥವಾ ಸಿಕ್ಕಿ ಅಂದ್ರೆ ಮತ್ತೇನು ಮಾಡಲ್ಲ ನಿನ್ಗೆ, ನಿನ್ನ ಏನು ಮಾಡ್ಬಿಡ್ತೀನಿ, ಲಾಕಪ್ಗೆ ಹಾಕಿಸ್ಬಿಡ್ತೀನಿ ಅಂತೇಳಿ ಆತ ಹೇಳ್ತಾನ. ಏನಂತ ತಿಳ್ಕೊಂಡಿದ್ದೀಯಾ ಅಂತೇಳಿ ಅವ್ನಿಗೆ ರೋಪ್ ಹಾಕ್ತಾನ. ನಾನು ಅಂತ ಏನೋ ತಿಳ್ಕೊಂಡಿ ನೀನು, ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಂತೇಳಿ ಆತನಿಗೆ ರೋಪ್ ಹಾಕಿ ಮುಂದೆ ಅಲ್ಲಿ ಗಾರ್ಡ್ ಇರುವಂಥ ರಾಮಪ್ಪನಿಗೆ ಇವನ ಕೊಟ್ಬಿಡು ಎಂದು ಆಜ್ಞೆ ಮಾಡ್ತಾನೆ. ಅಲ್ಲಿ ಕೊಡ್ಲಿಗೆ ತೊಗೊಳಕ್ ಹೋಗ್ತಾರೆ ಅಂತ. ದುರ್ಗಪ್ಪ ಮತ್ತೆ ಮರ ತಾನು ಕಡಿಯುವುದಿಲ್ಲವೆಂದು ಕೃಷ್ಣೇಗೌಡರ ಆಣೆ ಮುರಿದು ಬೀಳಿಸಿದ್ದೆಂದು ಹಳೆ ಪ್ರವರ ಪುನರಾವರ್ತನೆ ಮಾಡಿದ. ಆ ದುರ್ಗಪ್ಪ ಏನ್ ಮರ ಕಡಿತಿ ಅಂತ ನಂತರ ಕೇಳಿದ್ರೆ ಮ್ಯಾಲಿನವ್ರು ಕೇಳ್ರಿ ನೀವೇನ್ ಕೇಳ್ತೀರೇನೋ ಅಂತ ಮಾತಾಡ್ತೀಯ ಅಂತ, ಇನ್ನೊಂದ್ಸಾರಿ ಮರ ಕಡಿ, ನೀನ್ ಡಿಪಾರ್ಟ್ಮೆಂಟ್ ಮರಗಳನ್ನ ಕಡಿ ನೋಡ್ತಾನ, ಅವಾಗ ನಿನ್ನ ಮತ್ತೇನಿಲ್ಲ, ನಿನ್ನನ್ನು ಲಾಕಾಪ್ಗೆ ಹಾಕಿಸ್ಬಿಡ್ತಾನ ಅಂತ ಹೇಳಿ ಏನ್ ತಿಳ್ಕೊಂಡಿ ನಾನು ಅಂತೇಳಿ ಬೈದ್ರಲ್ಲ. ಬೈದಾಗ ಅವಾಗ ಮತ್ತೆ ದುರ್ಗಪ್ಪ, ನಾನ್ ಮರ ಕಡ್ದಿದ್ದಲ್ಲ, ಕೃಷ್ಣೇಗೌಡ ನಾಣೆ ಮುರಿದು ಬೀಳಿಸಿರುವಂಥದ್ದನ್ನು ಅನ್ನುವಂತ ಮೊದಲು ಏನ್ ಲೇಖಕರಿಗೆ ಹೇಳಿದ್ದಲ್ಲ ಅದೇ ಪುರಾಣವನ್ನ ಮತ್ತೆ ಹೊಳ್ಳಿ ಆತ ಹೇಳ್ತಾ ಇದ್ದ. ಅವನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದನ್ನು ನೋಡಿ ರೇಗಿದ ನಾಗರಾಜ್, ನೋಡಲ್ಲಿ ಮತ್ತೆ ನಾಗರಾಜ್ ಹೇಳುವಂಥದ್ದು ಏನ್ ಹೇಳ್ತಾನಂದ್ರೆ, ಮತ್ತೆ ಹೊಳ್ಳಿ ನಾನ್ ಕಡ್ದಿಲ್ಲ, ಕೃಷ್ಣೇಗೌಡ ನಾನೇ ಹೊಳೆ ಕೃಷ್ಣೇಗೌಡ ನಾನೇ ಅಂತ ಹೇಳಕತ್ತಲ್ಲ. ಅದಕ್ಕ ನಾಗರಾಜನ್ ತಲೆ ಕಟ್ಟು ಆತ ಹೇಳ್ತಾನೆ ಏನ್ ಹೇಳ್ತಾನಂದ್ರೆ, ರೇಗಿದ ಸಿಟ್ ಮಾಡ್ಕೊಂಡು ನಾಗರಾಜ್ ಹೇಳ್ತಾನೆ, ಹಾಗಂತ ಹೇಳಿಕೆ ಬರ್ಕೊಡ್ತೀಯ, ನಾನ್ ಮಾಡಿಲ್ಲ ಇದನ್ನ ಕೃಷ್ಣೇಗೌಡ ನಾನೇ ಅಂತೇಳಿ ಅದನ್ನ ಹೇಳಿಕೆ ಹೇಳ್ತಾ ಇದೆಯಲ್ಲ, ಅದನ್ನ ಬರೆದು ಕೊಡ್ತೀಯನು, ರೈಟಿಂಗ್ ಒಳಗೆ ಕೊಡ್ತೀಯನು ಬರದಂಗಾರ ಅಂತೇಳಿ, ಹಾಗಾದ್ರೆ ಹೇಳು ಅಂತೇಳಿ ಆತ ಮುಂದಾದ ಅನ್ನುವಂಥದ್ದು. ಅದನ್ನು ಹೇಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕಿಬಿಡ್ತೀನಿ. ನೋಡ್ರಿ ಅವ್ನು ನಾಗರಾಜ ಅದು ಎಷ್ಟು ಕೋಪಿತನ ಅಥವಾ ಎಷ್ಟು ಮುಂಗೋಪಿತನ ಅನ್ನುವಂಥದ್ದು, ಜೊತೆಗೆ ಅಹಮಿಕೆ ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದನ್ನು. ಈಗ ಅಂಬಾಸಿಡರ್ ಕಾರ್ಗಳನ್ನ ತಂದು ತನ್ನ ಡಿಪಾರ್ಟ್ಮೆಂಟಿನ ಮುಂದೆ ನಿಲ್ಲಿಸ್ಕೊಂಡಂಗ ಕೃಷ್ಣೇಗೌಡ ನಾನೇ ಕಟ್ಟಿ ಹಾಕಕ್ ಸಾಧ್ಯ ಇದೆನಾ? ಸಾಧ್ಯ ಇದೆ? ಇಲ್ಲ. ಅದು ಪ್ರಾಣಿ, ಅದು ಸುಮ್ಮನೆ ಬಿಡಕ್ ಆಗೋದಿಲ್ಲಲ್ಲ. ಒಂದು ಕಾರ್ಗಳೆಲ್ಲ ನಿರ್ಜೀವ ಸ್ಥಿತಿ ಒಳಗಿರುವಂಥದ್ದು, ಜೀವ ಇರುವಂಥದ್ದು, ಇದನ್ನ ಹೆಂಗೆ ಕಟ್ಟಿ ಹಾಕಕ್ ಸಾಧ್ಯ ಐತಿ? ಸರಿ, ಅದಕ್ಕೆ ಆಹಾರ ಏನ್ ಹಾಕ್ತಾನೆ ಇವನು? ಅದ್ರ ಮುಂದೆ ಮಾತನಾಡ್ತಾರೆ. ಅದನ್ನ ಹೇಳ್ಕೊಂಡು ಬಂದು ಏನ್ ಮಾಡ್ತೀನಿ, ಅಂಬಾಸಿಡರ್ ಕಾರಿನ ಹಾಗೆ ಅಥವಾ ಅಂಬಾಸಿಡರ್ನ ಕಾರಿನ ಜೊತೆ ಏನ್ ಮಾಡ್ತೀನಿ, ಕಟ್ಟಾಕಿ ಬರೆ ಹಾಕಿಸ್ಬಿಡ್ತೀನಿ ಅಂತ ಹೇಳ್ತಾನ. ಬರೆ ಹಾಕಿಬಿಡ್ತೀನಿ ಅಂತ ಹೇಳ್ತಾನ. ಸರಿ, ಆನೆಗೆ ಬರೆ ಆದ್ರೂ ಆಡ್ತತ? ಈ ರೀತಿ ಅವನ ಒಂದು ಅಹಮಿಕೆ ಅಥವಾ ರೇಗಿದ ನಾಗರಾಜ್ ಹೇಳುವಂಥದ್ದು. ಅದನ್ನ ಹೇಳ್ಕೊಂಬಂದು ಆ ಕಾರ್ ಜೊತೆ ಕಟ್ಟಾಕಿ ಅದಕ್ಕೆ ಬರೆ ಹಾಕಿಸ್ಬಿಡ್ತೀನಿ ಅನ್ನೋಂಥದ್ದನ್ನ ಹೇಳ್ತಾನೆ. ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು, ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಎಂದು ಗುಡುಗಿದ. ನಿನ್ನ ಬರವಣಿಗೆ ಏನಾರ ಇತ್ತಂದ್ರೆ ಅದು ಎಲ್ಲಿರ್ಬೇಕು? ಬರವಣಿಗೆ ಒಳಗಿರ್ಬೇಕು. ನಿನ್ನ ಪುಕಾರ ಏನಾದ್ರು ಇತ್ತಂದ್ರ ಅಥವಾ ನೀನ್ ಏನಾದ್ರು ಹೇಳೋದಿತ್ತಂದ್ರ ಅದನ್ನ ಬರವಣಿಗೆಯಲ್ಲಿ ಬರೆದು ಕೊಡು, ಹಂಗಿದ್ದಾಗ ಮಾತ್ರ ನಾನು ಆಕ್ಷನ್ ತಗೊಳಕ್ ಸಾಧ್ಯ ಐತೆ ಅಂತ ಹೇಳಿ ಆತ ಹೇಳ್ತಾನೆ. ಸಿಟ್ ಮಾಡ್ಕೊಳ್ತಾ ಗುಡುಗಿದ ಅನ್ನುವಂಥದ್ದು. ದುರ್ಗಪ್ಪ ತಾನು ಕಣ್ಣಲ್ಲಿ
ನೋಡದೆ ಹೇಗೆ ಹೇಳಲಿ ಕೊಡಲಿ, ಹೇಳಿಕೆ ಕೊಡ್ಲಿ ಏನೋ ಅಂತದನ್ನ ಹೇಳ್ತಾನ ಅವನು. ಆ ಆನೆ ಮಾಡಿರುವಂತದ್ದನ್ನ, ಕೃಷ್ಣಗೌಡ ಆನೆ ಮಾಡಿದ್ದನು ಅಂತದನ್ನ ನೋಡದೆ ನಾನು ಹೇಗೆ ಹೇಳಿಕೆ ಕೊಡ್ಲಿ ಎಂದನೇನೋ ಗೊಣಗುತ್ತಾ ಗಾಡು ರಾಮಪ್ಪ ಜೊತೆ ಸ್ಟೋರಿನ ಕಡೆಗೆ ಹೋದ. ಆನೆಯನ್ನ ಕಾನ್ಫಿಸ್ಕೇಟ್ ಮಾಡಿ ತರುವುದು ಅಂಬಾಸಿಡರ್ನ ಕಾರು ತಂದಷ್ಟು ಸುಲಭವಾಗಿರಲಾರದೆಂದು ನನಗನಿಸ್ತು. ಆತ ಏನ್ ಹೇಳ್ತಾನಲ್ಲ, ಅಂಬಾಸಿಡರ್ ಕಾರ್ ತಂದಂಗ ತರ್ತಾನ ನಾನು ಅಂತ ಹೇಳಿ, ಅದು ಅಷ್ಟು ಸುಲಭವಾದದ್ದಲ್ಲ ಅನ್ನುವಂತ